ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ರೈಲ್ವೆ ಸಂಪರ್ಕ ಕ್ರಾಂತಿಗೆ ಸುವರ್ಣಾವಕಾಶ. ಹೇಗೆ ಅಂತ ನಾನು ನಿಮಗೆ 3 ಭಾಗಗಳಲ್ಲಿ ವಿವರಿಸ್ತೇನೆ. ಮೊದಲನೇ ಭಾಗದಲ್ಲಿ ಚಿಂತಾಮಣಿ ಶಿಡ್ಲಘಟ್ಟ ಭಾಗಕ್ಕೆ ಹೇಗೆ ರೈಲ್ವೆ ಸಂಪರ್ಕವನ್ನು ಹೆಚ್ಚು ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾತಾಡೋಣ. ಸ್ನೇಹಿತರೆ ನಮಸ್ಕಾರ. ನಿಮಗೆಲ್ಲರಿಗೂ ಗೊತ್ತೇ ಇದೆ, ಬೆಂಗಳೂರಿನಿಂದ ಕೋಲಾರಕ್ಕೆ ಇತ್ತೀಚಿನ ಕೆಲವು ವರ್ಷಗಳಿಂದ ರೈಲ್ವೆ ಸಂಪರ್ಕ ಒದಗಿ ಬಂದಿದೆ. ಅದು ಬೆಂಗಳೂರಿಂದ ದೇವನಹಳ್ಳಿ, ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ, ಚಿಂತಾಮಣಿ, ಶ್ರೀನಿವಾಸಪುರ ಮಾರ್ಗವಾಗಿ ಕೋಲಾರ ಅಂತ ತಲುಪ್ತದೆ. ಅದೇ ರೀತಿ ಕೋಲಾರದಿಂದ ಬೆಂಗಳೂರಿಗೆ ವಾಪಸ್ ಬರ್ತದೆ. ಸೊ ಈಗ ಇರೋ ಸದ್ಯಕ್ಕೆ 2 ಟ್ರೈನ್ಗಳೇನೆಂದರೆ, ಕೋಲಾರದಿಂದ ಬೆಳಗ್ಗೆ 6:15 ಹೊರಟು ಚಿಂತಾಮಣಿಗೆ 7 ಗಂಟೆಗೆ, ಶಿಡ್ಲಘಟ್ಟಕ್ಕೆ 7:25ಕ್ಕೆ, ಚಿಕ್ಕಬಳ್ಳಾಪುರಕ್ಕೆ 7:42, ಆಮೇಲೆ ಬೆಂಗಳೂರಿಗೆ ಹೋಗುತ್ತೆ. ಅದೇ ರೀತಿ ಇನ್ನೊಂದು ಮಧ್ಯಾಹ್ನ 2 ಗಂಟೆಗೆ ಬಿಡುತ್ತೆ. ಅದು ಚಿಂತಾಮಣಿಗೆ 3 ಗಂಟೆಗೆ, ಚಿಕ್ಕಬಳ್ಳಾಪುರಕ್ಕೆ 3:35, 3:40 ಸೇರುತ್ತೆ. ಇನ್ನು ಬೆಂಗಳೂರಿಂದ ಬರುವಂಥದ್ದು ಒಂದು ಬೆಂಗಳೂರಿಂದ ಬೆಳಗ್ಗೆ 8:35ಕ್ಕೆ ಬಿಟ್ಟರೆ, ಇನ್ನೊಂದು ಸಂಜೆ 6:10ಕ್ಕೆ ಬಿಡುತ್ತೆ. ಅದು ಬೆಳಗ್ಗೆ ಬಿಡೋದು ಚಿಂತಾಮಣಿಗೆ 10:53, 11 ಗಂಟೆಗೆ ಬಂದರೆ, ರಾತ್ರಿ ಬಿಡೋದು ನೈಟು 8:20, 8:30 ಬರುತ್ತೆ. ಇನ್ನು ಸ್ನೇಹಿತರೆ, ಚಿಕ್ಕಬಳ್ಳಾಪುರಕ್ಕೆ ಮಾತ್ರ ಅಂಥೇಳಿ ದೇವನಹಳ್ಳಿ ಮಾರ್ಗವಾಗಿ 4 ಹೆಚ್ಚುವರಿ ಟ್ರೈನ್ಗಳನ್ನು ಬಿಟ್ಟವ್ರೆ. ಮೊದಲು ಅದು ದೇವನಹಳ್ಳಿಗೆ ಮಾತ್ರ ಅಂತ ಮಾಡಿದ್ರು ಏರ್ಪೋರ್ಟ್ ಲೈನ್ಗೆ. ಅಲ್ಲಿ ಜಾಸ್ತಿ ಜನ ಬರಲಿಲ್ಲ ಏರ್ಪೋರ್ಟ್ ಲೈನ್ಗೆ ಅಂಥೇಳಿ ಚಿಕ್ಕಬಳ್ಳಾಪುರ ತನಕ ಎಕ್ಸ್ಟೆಂಡ್ ಮಾಡಿದ್ರು. ಬಟ್ ತಮಾಷೆ ಏನಂದರೆ, ಈ ಟ್ರೈನ್ಗಳು ಚಿಕ್ಕಬಳ್ಳಾಪುರಕ್ಕೆ ಬಂದ ಮೇಲೆ 1.5 ಗಂಟೆ ಹೊತ್ತು ಕಾಯ್ಕೊಂಡಿರ್ತವೆ. ಯಾಕೆಂದರೆ ವಾಪಸ್ ಬರೋದಕ್ಕೆ ಲೈನ್ ಕ್ಲಿಯರೆನ್ಸ್ ಸಿಗೋದಿಲ್ಲ. ಆ 1.5 ಗಂಟೆಯಲ್ಲಿ ಚಿಕ್ಕಬಳ್ಳಾಪುರದಿಂದ ಶಿಡ್ಲಘಟ್ಟಕ್ಕೆ 15 ನಿಮಿಷ, ಶಿಡ್ಲಘಟ್ಟದಿಂದ ಚಿಂತಾಮಣಿಗೆ 20 ನಿಮಿಷ, ಇನ್ನೊಂದು 10 ನಿಮಿಷ ಅಡಿಷ್ನಲ್ ಹಾಕ್ಕೊಂಡ್ರು ಕೂಡ 45 ನಿಮಿಷ ಬರೋದಕ್ಕೆ, 45 ನಿಮಿಷ ಹೋಗೋದಕ್ಕೆ. 1.5 ಗಂಟೆಯಲ್ಲಿ ವಾಪಸ್ ಚಿಂತಾಮಣಿ ತನಕ ಬಂದು ಹೋಗ್ಬೋದು ಈ ಟ್ರೈನ್ಗಳು. ಆಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಈಗ ಸದ್ಯಕ್ಕೆ ಬೆಂಗಳೂರಿಂದ 2 ಟ್ರೈನ್ಗಳು ಬರ್ತಾ ಇರೋದೇನಿದೆ, 6 ಟ್ರೈನ್ಗಳಾಗ್ತವೆ. ವಾಪಸ್ ಹೋಗೋದಕ್ಕೆ ಕೂಡ 6 ಟ್ರೈನ್ಗಳಾಗ್ತವೆ. ಯಾವ್ಯಾವ ಟೈಮ್ ಸಿಗ್ತವೆ ಅವಾಗ ಹೆಚ್ಚುವರಿಯಾಗಿ ಅಂದರೆ, ಬೆಳಗ್ಗೆ 7:45ಕ್ಕೊಂದು, ಮಧ್ಯಾಹ್ನ 12:28ಕ್ಕೊಂದು, 2 ಗಂಟೆಗೊಂದು, ಮತ್ತು ಸಂಜೆ 6:50ಕ್ಕೊಂದು. ಇವಿಷ್ಟು ಚಿಂತಾಮಣಿಯಿಂದ ಬೆಂಗಳೂರಿಗೆ ಹೋಗೋದಕ್ಕೆ ಸಿಗೋವಂಥ ಅಡಿಷ್ನಲ್ ಟ್ರೈನ್ಸು. ಅದೇ ರೀತಿ ಶಿಡ್ಲಘಟ್ಟದಿಂದ ಬೆಳಗ್ಗೆ 8 ಗಂಟೆಗೊಂದು, ಮಧ್ಯಾಹ್ನ 12:50ಕ್ಕೊಂದು, 2:10ಕ್ಕೊಂದು, ಮತ್ತು ಸಂಜೆ 7:10ಕ್ಕೊಂದು ಹೆಚ್ಚುವರಿಯಾಗಿ 4 ಟ್ರೈನು ಸಿಗುತ್ತೆ. ಆಗ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ಚಿಂತಾಮಣಿ ತಾಲೂಕಿನ 3 ಲಕ್ಷದಷ್ಟು ಜನರಿಗೆ ಮತ್ತು ಶಿಡ್ಲಘಟ್ಟ ತಾಲೂಕಿನ 3 ಲಕ್ಷದಷ್ಟು ಜನರಿಗೆ ಹೆಚ್ಚುವರಿಯಾಗಿ 4 ಟ್ರೈನ್ ಸಿಗುತ್ತೆ ಬೆಂಗಳೂರಿಗೆ ಹೋಗೋದಕ್ಕೆ. ಹಲವಾರು ಕೆಲಸಗಳಿಗೆ ಪ್ರತಿನಿತ್ಯ ಸಾವಿರಾರು ಜನ ಬೆಂಗಳೂರಿಗೆ ಹೋಗ್ತಾರೆ. ವಿದ್ಯಾರ್ಥಿಗಳು ಹೋಗ್ತಾರೆ, ಕೆಲಸ ಮಾಡೋರು ಹೋಗ್ತಾರೆ, ಮತ್ತು ಎಷ್ಟೋ ಜನ ಪೇಷಂಟ್ಸ್ ಹೋಗ್ತಾರೆ ಹಾಸ್ಪಿಟಲ್ ನೋಡೋದಕ್ಕೆ. ಇಂಥವ್ರಿಗೆಲ್ಲ ಬಹಳಷ್ಟು ಅನುಕೂಲ ಆಗುತ್ತೆ ಈ ರೈಲು ಸಂಪರ್ಕ ಬರೋದ್ರಿಂದ. ಸ್ನೇಹಿತರೆ, ಎಷ್ಟೋ ಜನಕ್ಕೆ ಈ ಬಗ್ಗೆ ಮಾಹಿತಿ ಇಲ್ಲ. ದಯವಿಟ್ಟು ತಾವು ತಿಳ್ಕೊಂಡು ನಮಗೆ ಗೊತ್ತಿರೋರಿಗೆ ಈ ಬಗ್ಗೆ ತಿಳಿಸಿ, ನಮ್ಮ ಹತ್ತಿರದ ಜನಪ್ರತಿನಿಧಿಗಳಿಗೆ ಈ ಬಗ್ಗೆ ಕನ್ವಿನ್ಸ್ ಮಾಡಿ, ಅವ್ರ ಮೂಲಕ ರೈಲ್ವೆ ಇಲಾಖೆ ಮೇಲೆ, ರೈಲ್ವೆ ಅಧಿಕಾರಿಗಳ ಬಳಿ ಒತ್ತಡ ತರುವಂಥ ಕೆಲಸ ಮಾಡಿ ಅಂತ ತಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ಜೈ ಹಿಂದ್.